ಅವಾಗ ಒನ್ ಮ್ಯಾನ್ ಆರ್ಮಿ BSY ಅವರು ಕ್ಯಾಬಿನೆಟ್ ಕೂಡ ಆಗಿರಲಿಲ್ಲ. ಇನ್ನು ಈ ವಿಚಾರದಲ್ಲಿ ಕೃಷಿ ಮಂತ್ರಿಗಳು ಮಾತನಾಡಿದ್ದ. ಕೃಷಿ ಮಂತ್ರಿಗಳು ಕಾಣಿಸ್ಕೊಂಡ್ಬಿಟ್ಟಿದ್ದಾರೆ. ಅಶೋಕ್ ಅವರು ವಿಜಯೇಂದ್ರ ಅವರಿಂದ ನಾವು ಪಾಠ ಕಲಿಬೇಕಾಗಿಲ್ಲ, ಬಿಜೆಪಿಯವರು ಆರೋಪ ಮಾಡ್ತಾನೆ ಇರ್ತಾರೆ ಅಂತ ಕಲಬುರಗಿಯಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಅವರು ಕಲಬುರಗಿಗೆ ಹೋಗಿದ್ದಾರಾ? ಸಿಎಂ ಈ ಭಾಗದ ರೈತರಿಗೆ ಸಿಹಿ ಸುದ್ದಿ ಕೊಡ್ತಾರೆ. ತುರ್ತು ಪರಿಹಾರದ ಸುಳಿವನ್ನ ಕೃಷಿ ಸಚಿವರು ಕೊಟ್ಟಿದ್ದಾರೆ. ವಿರೋಧ ಪಕ್ಷದವರು ಸರ್ಕಾರ ಮಲಗಿದೆ ಅಂತ ಹೇಳೋರಲ್ಲ, ನಿಜವಾದ ಮಲಗಿದವರು ವಿರೋಧ ಪಕ್ಷದವರು ಈಗ ಎದ್ದಿದ್ದಾರೆ. ನಾವು ಆಲೇ ಒಂದು ತಿಂಗಳಿಂದ ಈ ಪ್ರಕ್ರಿಯೆ ನಡೀತಾ ಇದೆ. ಸ್ಥಳೀಯ ಜಿಲ್ಲಾ ಮಂತ್ರಿಗಳು, ಶಾಸಕರು ನಿರಂತರವಾಗಿ ಜನರ ಸಂಪರ್ಕದಲ್ಲಿ ಎಲ್ಲೆಲ್ಲಿ ಡ್ಯಾಮೇಜ್ ಆಗಿದೆ, ಇದು 2ನೇ ಸಲ ಸರ್ವೆ ನಡೀತಾ ಇದೆ, ಜಾಯಿಂಟ್ ಸರ್ವೆ ನಡೀತಾ ಇದೆ. ಈಗ 15 ಡೇಸ್ ಹಿಂದೆಯೇ 5 ಲಕ್ಷದಿಂದ 6 ಲಕ್ಷ ಜಾಯಿಂಟ್ ಸರ್ವೆನಲ್ಲಿ ಈ ರಾಜ್ಯದಲ್ಲಿ ಡ್ಯಾಮೇಜ್ ಆಗಿದ್ದ ಕ್ರಾಪನ್ನು ಐಡೆಂಟಿಫೈ ಮಾಡಿದ್ದು. ವಿಡಿಯೋ ಕಾನ್ಫರೆನ್ಸ್ನು ಸಹ ಮುಖ್ಯಮಂತ್ರಿಗಳು ನಾವೆಲ್ಲರೂ ಸೇರಿ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದು. ಅದಾದಮೇಲೆ ಮತ್ತೆ ಮಳೆ ಬಂದು ತುಂಬ ಡ್ಯಾಮೇಜ್ ಆಗಿದೆ, ಪ್ರವಾಹ ಬಂದು ಡ್ಯಾಮೇಜ್ ಆಗಿದೆ. ನಿರಂತರವಾಗಿ ಇವತ್ತು ಕಟ್ ಆಫ್ ಡೇಟ್ ಮಾಡಲಿಕ್ಕೆ ಆಗ್ತಾಯಿಲ್ಲ. ಅದರಿಂದ ಇವತ್ತು ಅಂತಿಮವಾಗಿ ಮುಖ್ಯಮಂತ್ರಿಯವರು ಹೆಲಿಕಾಪ್ಟ್ರಲ್ಲಿ 3-4 ಜಿಲ್ಲೆ ವೈಮಾನಿಕ ಸಮೀಕ್ಷೆ ಮಾಡಿ ರಿವ್ಯೂ ಮಾಡಿ ಏನು ಪರಿಹಾರ ಯಾವ ರೀತಿ ಯಾವತ್ತು